ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ಶರತ್ಕಾಲದ ವರ್ಣನೆಯ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಶ್ರೀರಾಮಚಂದ್ರನ ತಂದೆಯಾದ ದಶರಥ ಮಹಾರಾಜನು ತನ್ನ ಶತ್ರುಗಳ ಜೊತೆಗೆ ಯುದ್ಧ ಮಾಡುವಾಗ ಅನಗತ್ಯವಾದ ಮರಗಳನ್ನು ಮತ್ತು ಕಳೆಗಳನ್ನು ಬುಡಮೇಲು ಮಾಡುವ ರೈತನಂತೆ ಸಾಗಿ ಹೋಗುತ್ತಿದ್ದ ಎಂದು ಹೇಳುತ್ತಾರೆ. ದಾನ ಮಾಡಬೇಕಾದರೆ ಮೋಡವು ನೀರನ್ನು ಕೊಡುವಂತೆಯೇ ದಾನ ಮಾಡುತ್ತಿದ್ದ. ಮೋಡಗಳು ನೀರನ್ನು ಹಂಚುವುದು ಎಷ್ಟು ಸಮೃದ್ಧಿಯಾಗಿರುತ್ತದೆ ಎಂದರೆ ಅದನ್ನು ದೊಡ್ಡ ದಾನಶೀಲನೊಬ್ಬ ಶ್ರೀಮಂತಿಕೆಯನ್ನು ಹಂಚುವುದಕ್ಕೆ ಹೋಲಿಸುತ್ತಾರೆ. ಮೋಡಗಳು ಸುರಿಸುವ ನೀರು ಎಷ್ಟು ಪುಷ್ಕಳವೆಂದರೆ ನೀರಿನ ಅಗತ್ಯವೇ ಇಲ್ಲದ ಬಂಡೆಗಳ ಮೇಲೆ, ಗುಡ್ಡಗಳ ಮೇಲೆ, ಸಮುದ್ರಗಳ ಮತ್ತು ಸಾಗರಗಳ ಮೇಲೆ ಕಂಡಾಗ ಮಳೆಯು ಬೀಳುತ್ತದೆ. ದಾನ ಕೊಡುವುದಕ್ಕಾಗಿ ತನ್ನ ಭಂಡಾರವನ್ನೇ ತೆರೆದು ದಾನದ ಅಗತ್ಯ ಉಂಟೇ ಇಲ್ಲವೇ ಎಂದು ಭೇದ ಭಾವ ಮಾಡದ ದಾನಿಗೆ ಅದನ್ನು ಹೋಲಿಸುತ್ತಾರೆ. ಅವನು ಬಿಡುಗೈಯಿಂದ ದಾನ ಕೊಡುತ್ತಾನೆ. ಮಳೆ ಬೀಳುವ ಮುನ್ನ ಭೂಮಿಯ ಮೇಲ್ಮೈಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಶಕ್ತಿಯೆಲ್ಲ ಮಾಯವಾಗಿ ತೆಳ್ಳಗೆ ಕಾಣಿಸುತ್ತದೆ. ಮಳೆ ಬಿದ್ದ ನಂತರ ಭೂಮಿಯ ಇಡೀ ಮೇಲ್ಮೈಯು ಗಿಡಗಳಿಂದ ಹಸಿರಾಗಿ, ಆರೋಗ್ಯವಾಗಿ ಮತ್ತು ಶಕ್ತಿಶಾಲಿಯಾಗಿ ಕಾಣುತ್ತದೆ. ಇದನ್ನು ತನ್ನ ಐಹಿಕ ಅಪೇಕ್ಷೆಯೊಂದರ ಪೂರೈಕೆಗಾಗಿ ತಪಸ್ಸು ಮಾಡುವವನಿಗೆ ಹೋಲಿಸುತ್ತಾರೆ. ಮಳೆಯು ಬಂದ ನಂತರ ಭೂಮಿಯ ಸಮೃದ್ಧ ಸ್ಥಿತಿಯನ್ನು ಐಹಿಕ ಬಯಕೆಯ ಕೈಗೂಡುವಿಕೆಗೆ ಹೋಲಿಸುತ್ತಾರೆ. ಮಳೆಗಾಲದಲ್ಲಿ ಮೋಡಗಳ ಗುಡುಗಿನ ಶಬ್ದದೊಡನೆ ಕಾಮನ ಬಿಲ್ಲು ಕಾಣಿಸಿಕೊಳ್ಳುತ್ತದೆ. ಅದು ಹೆದೆಯಿಲ್ಲದೆ ಬಿಲ್ಲಿನಂತೆ. ಬಿಲ್ಲಿನ ಎರಡು ತುದಿಗಳನ್ನು ಹೆದೆಗೆ ಕಟ್ಟಿರುವುದರಿಂದ ಬಿಲ್ಲು ಕಮಾನಾಗಿರುತ್ತದೆ. ಆದರೆ ಕಾಮನ ಬಿಲ್ಲಿಗೆ ಇಂತಹ ಹದೆಯಿಲ್ಲ. ಆದರೂ ಅದು ಆಕಾಶದಲ್ಲಿ ನಿಲ್ಲುತ್ತದೆ. ಹೀಗೆಯೇ ದೇವೋತ್ತಮ ಪರಮಪುರುಷನು ಈ ಭೌತಿಕ ಜಗತ್ತಿಗೆ ಇಳಿದು ಬಂದಾಗ ಅವನು ಸಾಮಾನ್ಯ ಮನುಷ್ಯನಂತೆಯೇ ಕಾಣುತ್ತಾನೆ. ಆದರೆ ಯಾವುದೇ ಭೌತಿಕ ಸ್ಥಿತಿಯನ್ನು ಅವಲಂಬಿಸಿಲ್ಲ. ಭಗವದ್ಗೀತೆಯಲ್ಲಿ ಪ್ರಭುವು ತಾನು ತನ್ನ ಅಂತರಂಗ ಶಕ್ತಿಯಿಂದ ಕಾಣಿಸಿಕೊಳ್ಳುತ್ತೇನೆ, ಆ ಶಕ್ತಿಯು ಬಹಿರಂಗ ಶಕ್ತಿಯ ಅಧಿಕಾರದಿಂದ ಮುಕ್ತವಾಗಿದೆ ಎಂದು ಹೇಳುತ್ತಾನೆ. ಸಾಮಾನ್ಯ ಪ್ರಾಣಿಗೆ ಬಂಧನವಾದದ್ದು, ದೇವೋತ್ತಮ ಪರಮಪುರುಷನಿಗೆ ಸ್ವಾತಂತ್ರ್ಯ. ಮಳೆಗಾಲದಲ್ಲಿ ಮೋಡಗಳು ಬೆಳದಿಂಗಳನ್ನು ಮುಚ್ಚಿಬಿಡುತ್ತವೆ, ಆದರೆ ಅವು ಆಗಾಗ ಕಾಣಿಸಿಕೊಳ್ಳುತ್ತವೆ. ಒಮ್ಮೊಮ್ಮೆ ಮೋಡಗಳು ಚಲಿಸಿದಂತೆಯೇ ಚಂದ್ರನೂ ಚಲಿಸುತ್ತಿರುವಂತೆ ಭಾಸವಾಗುತ್ತದೆ. ಆದರೆ ಚಂದ್ರನು ನಿಶ್ಚಲನಾಗಿರುತ್ತಾನೆ. ಮೋಡಗಳಿಂದಾಗಿ ಅವನು ಚಲಿಸುವಂತೆ ಕಾಣುತ್ತದೆ. ಹಾಗೆಯೇ ಚಲಿಸುತ್ತಿರುವ ಭೌತಿಕ ಜಗತ್ತಿನೊಡನೆ ತನ್ನನ್ನು ಗುರುತಿಸಿಕೊಂಡವನಿಗೆ ಅವನ ವಾಸ್ತವವಾದ ಆಧ್ಯಾತ್ಮಿಕ ಪ್ರಭೆಯನ್ನು ಮಾಯೆಯು ಮರೆಮಾಡುತ್ತದೆ. ಆದರೆ ಭೌತಿಕ ಜಗತ್ತಿನ ಚಟುವಟಿಕೆಗಳಿಂದಾಗಿ ತಾನು ಬದುಕಿನ ಬೇರೆ ಬೇರೆ ರಂಗಗಳ ಮೂಲಕ ಹಾದು ಹೋಗುತ್ತಿದ್ದೇನೆ ಎಂದು ಭಾವಿಸುತ್ತಾನೆ. ಇದಕ್ಕೆ ಮಿಥ್ಯಾ ಅಹಂಕಾರವೇ ಕಾರಣ. ಬೆಳದಿಂಗಳು ಮತ್ತು ಕತ್ತಲೆಯ ನಡುವೆ ಚಲಿಸುತ್ತಿರುವ ಮೋಡವೇ ಬೇರ್ಪಡಿಸುವ ಗೆರೆಯಾದಂತೆ ಮಿಥ್ಯಾಹಂಕಾರವು ಆಧ್ಯಾತ್ಮಿಕ ಮತ್ತು ಭೌತಿಕ ಅಸ್ತಿತ್ವಗಳನ್ನು ಬೇರ್ಪಡಿಸುವ ಗೆರೆಯಾಗುತ್ತದೆ. ಮಳೆಗಾಲದಲ್ಲಿ ಮೋಡಗಳು ಮೊದಲ ಬಾರಿಗೆ ಕಾಣಿಸಿಕೊಂಡಾಗ ಅವನ್ನು ನೋಡಿ ನವಿಲುಗಳು ಸಂತೋಷದಿಂದ ಕುಣಿಯಲು ಪ್ರಾರಂಭಿಸುತ್ತವೆ. ಇದನ್ನು ಪ್ರಾಪಂಚಿಕ ಬದುಕಿನ ಆಸಕ್ತಿಯಲ್ಲಿ ಬಹುವಾಗಿ ನೊಂದವರಿಗೆ ಹೋಲಿಸಬಹುದು. ಭಗವಂತನಲ್ಲಿ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತನಾಗಿರುವ ವ್ಯಕ್ತಿಯ ಸಂಘವು ಅವರಿಗೆ ದೊರೆತಲ್ಲಿ ನರ್ತಿಸುವ ನವಿಲುಗಳಂತೆ ಅವರಿಗೂ ಜ್ಞಾನೋದಯವಾಗುತ್ತದೆ. ಮಳೆಯಿಂದ ವೃಂದಾವನದ ಅರಣ್ಯವು ಇನ್ನೂ ಉತ್ತಮಗೊಂಡಿತು ಮತ್ತು ಪಕ್ವವಾಗಿರುವ ಖರ್ಜೂರ, ಮಾವಿನ ಹಣ್ಣುಗಳು, ನೇರಳೆ ಹಣ್ಣು ಮತ್ತು ಇತರ ಹಣ್ಣುಗಳಿಂದ ತುಂಬಿಹೋಯಿತು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು, ಅವನ ಸಂಗಾತಿಗಳು, ಬಲರಾಮನು ಹೊಸ ಋತುವಿನ ವಾತಾವರಣವನ್ನು ಸವಿಯಲು ಕಾಡನ್ನು ಹೊಕ್ಕರು. ಹೊಸ ಹುಲ್ಲನ್ನು ತಿಂದು ಹಸುಗಳು ಆರೋಗ್ಯವಂತವಾಗಿದ್ದವು. ಅವುಗಳ ಕೆಚ್ಚಲುಗಳು ಹಾಲಿನಿಂದ ತುಂಬಿ ಹೋಗಿದ್ದವು. ಶ್ರೀಕೃಷ್ಣನು ಅವುಗಳ ಹೆಸರನ್ನು ಹಿಡಿದು ಕರೆದಾಗ ಅವು ಪ್ರೀತಿಯಿಂದ ಅವನ ಬಳಿಗೆ ಓಡಿಬಂದವು. ಗೋವುಗಳ ಆ ಹರ್ಷದ ಸ್ಥಿತಿಯಲ್ಲಿ ಅವುಗಳ ಕೆಚ್ಚಲಿನಿಂದ ಹಾಲು ಹರಿಯಿತು. ಗೋವರ್ಧನಗಿರಿಯ ಪಕ್ಕದಿಂದ ವೃಂದಾವನದಲ್ಲಿ ಹಾದು ಹೋಗುವಾಗ ಶ್ರೀಕೃಷ್ಣನಿಗೆ ಬಹು ಸಂತೋಷವಾಗುತ್ತಿತ್ತು. ಯಮುನಾ ನದಿಯ ತೀರದಲ್ಲಿ ಜೇನನ್ನು ಸುರಿಸುವ ಜೇನುಗೂಡುಗಳಿಂದ ಎಲ್ಲ ಮರಗಳು ಅಲಂಕೃತವಾದದ್ದನ್ನು ಅವನು ಕಂಡನು. ಗೋವರ್ಧನಗಿರಿಯಲ್ಲಿ ಅನೇಕ ಜಲಪಾತಗಳಿದ್ದವು. ಅವುಗಳು ಹರಿಯುತ್ತಿದ್ದಾಗ ಹಿತವಾದ ಶಬ್ದವಾಗುತ್ತಿತ್ತು. ಗಿರಿಯ ಗವಿಯೊಳಗೆ ನೋಡುತ್ತಿದ್ದಾಗ ಶ್ರೀಕೃಷ್ಣನಿಗೆ ಆ ಶಬ್ದವು ಕೇಳಿಸಿತು. ವರ್ಷ ಋತುವು ಸಂಪೂರ್ಣವಾಗಿ ಮುಗಿಯದೆ ಕ್ರಮೇಣ ಶರತ್ಕಾಲಕ್ಕೆ ಸಾಗುತ್ತಿದ್ದಾಗ, ಕೆಲವೊಮ್ಮೆ ಅದರಲ್ಲಿಯೂ ಕಾಡಿನಲ್ಲಿ ಮಳೆ ಬೀಳುತ್ತಿದ್ದಾಗ ಕೃಷ್ಣನೂ ಅವನ ಗೆಳೆಯರು ಮರದ ಕೆಳಗೆ ಅಥವಾ ಗವಿಯ ಒಳಗೆ ಪಕ್ವವಾದ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷದಿಂದ ಮಾತನಾಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿದ್ದರು. ಕೃಷ್ಣ ಮತ್ತು ಬಲರಾಮರು ಇಡೀ ದಿನ ಕಾಡಿನಲ್ಲಿದ್ದಾಗ ತಾಯಿ ಯಶೋದೆಯು ಅವರಿಗೆ ಮೊಸರನ್ನವನ್ನು, ಹಣ್ಣುಗಳನ್ನು, ಸಿಹಿ ತಿಂಡಿಗಳನ್ನು ಕಳುಹಿಸಿಕೊಡುತ್ತಿದ್ದಳು. ಕೃಷ್ಣನು ಅವುಗಳನ್ನು ತೆಗೆದುಕೊಂಡು ಯಮುನಾ ನದಿಯ ತೀರದಲ್ಲಿ ಒಂದು ಕಲ್ಲಿನ ಮೇಲೆ ಕುಳಿತುಕೊಳ್ಳುತ್ತಿದ್ದನು. ಕೃಷ್ಣ, ಬಲರಾಮ ಮತ್ತು ಅವರ ಸ್ನೇಹಿತರು ತಿನ್ನುತ್ತಿದ್ದಾಗ
ಹಸುಗಳು, ಕರುಗಳು ಮತ್ತು ಎತ್ತುಗಳನ್ನು ನೋಡಿಕೊಳ್ಳುತ್ತಿದ್ದರು. ಹುಲ್ಲನ್ನು ಮೆಲುಕು ಹಾಕುತ್ತಾ ಅವು ಸಂತೋಷವಾಗಿದ್ದವು. ಅವುಗಳನ್ನು ನೋಡಿ ಶ್ರೀಕೃಷ್ಣನಿಗೂ ಸಂತೋಷವಾಯಿತು. ಕಾಡಿನ ಸೌಂದರ್ಯವನ್ನು ನೋಡಿ ಅವನಿಗೆ ಹೆಮ್ಮೆಯಾಯಿತು. ಅದು ಅವನದೇ ಚೈತನ್ಯದ ಅಭಿವ್ಯಕ್ತಿಯಲ್ಲದೆ ಬೇರೇನೂ ಅಲ್ಲ. ಇಂತಹ ಸಮಯಗಳಲ್ಲಿ ಶ್ರೀಕೃಷ್ಣನು ಪ್ರಕೃತಿಯ ಮಳೆಗಾಲದ ಚಟುವಟಿಕೆಗಳನ್ನು ಹೊಗಳುತ್ತಿದ್ದನು. ಭೌತಿಕ ಚೈತನ್ಯವು ಅಥವಾ ಪ್ರಕೃತಿಯು ಅದರ ಕಾರ್ಯಗಳಲ್ಲಿ ಸ್ವತಂತ್ರವಾದದ್ದಲ್ಲ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಪ್ರಕೃತಿಯು ಶ್ರೀಕೃಷ್ಣನ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತದೆ. ಬ್ರಹ್ಮ ಸಂಹಿತೆಯಲ್ಲಿ ಭೌತಿಕ ಪ್ರಕೃತಿಯು ಶ್ರೀಕೃಷ್ಣನ ನೆರಳಿನಂತೆ ಕೆಲಸ ಮಾಡುತ್ತದೆ ಎಂದು ಹೇಳಲಾಗಿದೆ. ಕೃಷ್ಣನು ಕೊಟ್ಟ ಅಪ್ಪಣೆಯನ್ನು ಭೌತಿಕ ಪ್ರಕೃತಿಯು ಪಾಲಿಸುತ್ತದೆ. ಆದ್ದರಿಂದ ಮಳೆಗಾಲವು ಸೃಷ್ಟಿಸಿದ ಪ್ರಕೃತಿ ಸೌಂದರ್ಯವು ಕೃಷ್ಣನ ಸೂಚನೆಗಳಂತೆಯೇ ಆದದ್ದು. ಸ್ವಲ್ಪ ಹೊತ್ತಿನಲ್ಲಿಯೇ ಜಲಾಶಯಗಳು ಶುದ್ಧವಾದವು ಮತ್ತು ಆಹ್ಲಾದಕರವಾದವು. ಶರತ್ಕಾಲದ ಆಗಮನದಿಂದ ಚೇತೋಹಾರಿಯಾದ ಗಾಳಿಯು ಎಲ್ಲೆಡೆಯೂ ಬೀಸುತ್ತಿತ್ತು. ಆಕಾಶದಿಂದ ಮೋಡಗಳೆಲ್ಲ ಹೊರಟು ಹೋದವು. ಅದರ ಸಹಜವಾದ ನೀಲಿ ಬಣ್ಣವು ಬಂದಿತು. ಕಾಡಿನ ಶುದ್ಧ ನೀರಿನಲ್ಲಿ ಅರಳುತ್ತಿದ್ದ ತಾವರೆಯು ಯೋಗಾಭ್ಯಾಸದಿಂದ ಪತನಗೊಂಡು ತನ್ನ ಆಧ್ಯಾತ್ಮಿಕ ಜೀವನವನ್ನು ಮತ್ತೆ ಪ್ರಾರಂಭಿಸಿ ಸುಂದರನಾದ ವ್ಯಕ್ತಿಯಂತೆ ಕಾಣುತ್ತಿತ್ತು. ಶರತ್ಕಾಲವು ಸಮೀಪಿಸಿದಂತೆ ಪ್ರತಿಯೊಂದು ಸಹಜವಾಗಿ ಸುಂದರವಾಗಿರುತ್ತದೆ. ಇದೇ ರೀತಿ ಪ್ರಾಪಂಚಿಕ ಮನೋಧರ್ಮದ ವ್ಯಕ್ತಿಯು ಕೃಷ್ಣ ಪ್ರಜ್ಞೆಗೆ ಒಲಿದಾಗ ಮತ್ತು ಆಧ್ಯಾತ್ಮಿಕ ಬದುಕಿಗೆ ಒಲಿದಾಗ ಅವನು ಶರತ್ಕಾಲದ ಆಕಾಶ ಮತ್ತು ನೀರಿನಂತೆ ಶುದ್ಧನಾಗುತ್ತಾನೆ. ಶರತ್ಕಾಲವು ಆಕಾಶದಲ್ಲಿ ಕಪ್ಪು ಮೋಡಗಳು ಸುತ್ತಿಕೊಳ್ಳುವುದನ್ನು ಮತ್ತು ಮಲಿನವಾದ ನೀರನ್ನು ದೂರ ಮಾಡುತ್ತದೆ. ನೆಲದ ಮೇಲಿನ ಕೊಳಕು ಸ್ಥಿತಿಯೆಲ್ಲ ಸ್ವಚ್ಛವಾಗುತ್ತದೆ. ಹಾಗೆಯೇ ಕೃಷ್ಣ ಪ್ರಜ್ಞೆಗೆ ಒಲಿದವನು ಎಲ್ಲ ಕೊಳಕನ್ನು ಕಳೆದುಕೊಂಡು ಅಂತರಂಗದಲ್ಲಿ ಮತ್ತು ಬಹಿರಂಗದಲ್ಲಿ ಸ್ವಚ್ಛನಾಗುತ್ತಾನೆ. ಆದ್ದರಿಂದ ಕೃಷ್ಣನಿಗೆ ಹರಿ ಎಂದು ಹೆಸರು. ಹರಿ ಎಂದರೆ ದೂರ ಮಾಡುವವನು ಎಂದರ್ಥ. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದ ಮನುಷ್ಯನಿಂದ ಕೃಷ್ಣನು ಕೂಡಲೇ ಎಲ್ಲ ಕೊಳಕು ಅಭ್ಯಾಸಗಳನ್ನು ದೂರ ಮಾಡುತ್ತಾನೆ. ಶರತ್ಕಾಲದ ಮೋಡಗಳಲ್ಲಿ ನೀರಿರುವುದಿಲ್ಲ, ಆದ್ದರಿಂದ ಅವುಗಳ ಬಣ್ಣ ಬಿಳುಪು. ಹಾಗೆಯೇ ವ್ಯವಹಾರಗಳಿಂದ ವಿಶ್ರಾಂತಿ ಪಡೆದ ಮನುಷ್ಯನು ಸಂಸಾರದ ವ್ಯವಹಾರಗಳ ಹೊಣೆಯನ್ನು ಸಂಪೂರ್ಣವಾಗಿ ಕಳಚಿಕೊಂಡು ಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿದರೆ ಎಲ್ಲ ಆತಂಕಗಳಿಂದ ಮುಕ್ತನಾಗುತ್ತಾನೆ ಮತ್ತು ಶರತ್ಕಾಲದ ಮೋಡಗಳಂತೆ ಬೆಳ್ಳಗೆ ಕಾಣುತ್ತಾನೆ. ಶರತ್ಕಾಲದಲ್ಲಿ ಜಲಪಾತಗಳು ಕೆಲವೊಮ್ಮೆ ಸ್ವಚ್ಛವಾದ ನೀರನ್ನು ಒದಗಿಸಲು ಬೆಟ್ಟದ ತುದಿಯಿಂದ ಕೆಳಕ್ಕೆ ಉರುಳುತ್ತವೆ. ಕೆಲವೊಮ್ಮೆ ಅವು ನಿಂತು ಹೋಗುತ್ತವೆ. ಹಾಗೆಯೇ ಸಂತರು ಕೆಲವೊಮ್ಮೆ ತಮ್ಮ ಜ್ಞಾನವನ್ನು ಹಂಚಿಕೊಡುತ್ತಾರೆ, ಕೆಲವೊಮ್ಮೆ ಮೌನವಾಗಿರುತ್ತಾರೆ. ಮಳೆಗಾಲದಲ್ಲಿ ನೀರು ತುಂಬಿಕೊಂಡಿದ್ದ ಸಣ್ಣ ಕೆರೆಗಳು ಶರತ್ಕಾಲದಲ್ಲಿ ಕ್ರಮೇಣ ಬತ್ತಿ ಹೋಗುತ್ತವೆ. ಜಲಾಶಯಗಳಲ್ಲಿ ವಾಸಿಸುವ ಸಣ್ಣ ಪುಟ್ಟ ಪ್ರಾಣಿಗಳಿಗೆ ದಿನದಿನಕ್ಕೆ ತಮ್ಮ ಸಂಖ್ಯೆಯು ಇಳಿಯುತ್ತಿದೆ ಎನ್ನುವುದು ಅರ್ಥವಾಗುವುದಿಲ್ಲ. ಹಾಗೆಯೇ ಪ್ರಪಂಚದ ವ್ಯವಹಾರದಲ್ಲಿಯೇ ಮುಳುಗಿರುವವರು ದಿನದಿನಕ್ಕೆ ತಮ್ಮ ಆಯಸ್ಸು ಕ್ಷೀಣಿಸುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾರರು. ಇಂತಹ ಜನರು ಗೋವುಗಳ ಪಾಲನೆ, ಆಸ್ತಿ, ಮಕ್ಕಳು, ಹೆಂಡತಿ ಮತ್ತು ಸ್ನೇಹಗಳಲ್ಲಿ ಮುಳುಗಿ ಹೋಗುತ್ತಾರೆ. ನೀರು ಕಡಿಮೆಯಾಗಿ ಶರತ್ಕಾಲದ ಸೂರ್ಯನ ತಾಪದಿಂದ ಸಣ್ಣ ಜಲಾಶಯಗಳಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಕಳವಳ ಉಂಟಾಗುತ್ತದೆ. ಬದುಕನ್ನು ಸವಿಯಲು ಅಥವಾ ಸಂಸಾರವನ್ನು ಸಾಕಲು ಸಾಧ್ಯವಾಗದೆ ಸದಾ ದುಃಖಪಡುವ ಮತ್ತು ಸಂಯಮವಿಲ್ಲದ ಮನುಷ್ಯರಂತೆ ಈ ಪ್ರಾಣಿಗಳು ವಾಸಿಸುವ ಕೆಸರು ತುಂಬಿದ ನೆಲ ಕ್ರಮೇಣ ಒಣಗುತ್ತದೆ. ಹೊಸದಾಗಿ ಬೆಳೆದ ತರಕಾರಿಗಳು ಒಣಗಿ ಹೋಗುತ್ತವೆ. ಶರತ್ಕಾಲದ ಬರುವಿಕೆಯಿಂದಾಗಿ ಸಮುದ್ರದ ನೀರು ಸ್ವಚ್ಛವೂ ಶಾಂತವೂ ಆಗುತ್ತದೆ. ಹೀಗೆಯೇ ಆತ್ಮ ಸಾಕ್ಷಾತ್ಕಾರದಲ್ಲಿ ಮುಂದುವರಿದವನನ್ನು ಭೌತಿಕ ಪ್ರಕೃತಿಯ ಗುಣತ್ರಯಗಳು ಬಾಧಿಸಲಾರವು. ಶರತ್ಕಾಲದಲ್ಲಿ ಹೊಲದಲ್ಲಿರುವ ನೀರು ಹರಿದು ಹೋಗದಂತೆ ರೈತರು ಗಟ್ಟಿಯಾದ ಗೋಡೆಗಳನ್ನು ಕಟ್ಟಿ ನೀರನ್ನು ಉಳಿಸಿಕೊಳ್ಳುತ್ತಾರೆ. ಹೊಸ ಮಳೆಯ ಭರವಸೆಯೇನೂ ಇರುವುದಿಲ್ಲ. ಆದ್ದರಿಂದ ಹೊಲದಲ್ಲಿರುವ ನೀರನ್ನು ಉಳಿಸಿಕೊಳ್ಳಲು ಬಯಸುತ್ತಾರೆ. ಹಾಗೆಯೇ ಆತ್ಮಸಾಕ್ಷಾತ್ಕಾರದಲ್ಲಿ ಮುಂದುವರಿದಿರುವ ವ್ಯಕ್ತಿಯು ಇಂದ್ರಿಯ ಸಂಯಮದಿಂದ ತನ್ನ ಚೈತನ್ಯವನ್ನು ಕಾಪಾಡಿಕೊಳ್ಳುತ್ತಾನೆ. ಶರತ್ಕಾಲದ ಹಗಲಿನಲ್ಲಿ ಸೂರ್ಯನ ತಾಪ ಬಹಳ, ಆದರೆ ರಾತ್ರಿಯಲ್ಲಿ ಶುಭ್ರ ಬೆಳದಿಂಗಳು ಹಗಲಿನ ಆಯಾಸದಿಂದ ಜನರನ್ನು ಬಿಡುಗಡೆ ಮಾಡುತ್ತದೆ. ಮನುಷ್ಯನು ಮುಕುಂದನ ಅಥವಾ ಕೃಷ್ಣನ ಆಶ್ರಯವನ್ನು ಪಡೆದರೆ ದೇಹವನ್ನು ಆತ್ಮದೊಂದಿಗೆ ಗುರುತಿಸಿಕೊಳ್ಳುವುದರಿಂದ ಆಗುವ ಆಯಾಸದಿಂದ ಅವನು ತಪ್ಪಿಸಿಕೊಳ್ಳಬಹುದು. ಶರತ್ಕಾಲದಲ್ಲಿ ಕೆರೆಗಳಲ್ಲಿ ತಾವರೆಗಳು ಅಧಿಕ ಸಂಖ್ಯೆಯಲ್ಲಿ ಬೆಳೆಯುತ್ತವೆ. ಶರದೃತುವಿನಲ್ಲಿ ಸೂರ್ಯನ ಸುಡುವ ತಾಪವು ತಾವರೆಗೆ ಮಾತ್ರ ನೆರವಾಗುತ್ತದೆ. ರಾಜ ಅಥವಾ ಸರ್ಕಾರವು ಬಲಶಾಲಿಯಾಗಿರುವ ದೇಶಕ್ಕೆ ಇದನ್ನು ಹೋಲಿಸುತ್ತಾರೆ. ಇಂಥ ದೇಶದಲ್ಲಿ ಕಳ್ಳಕಾಕರಂತೆ ಬೇಡದ ವ್ಯಕ್ತಿಗಳು ಯಶಸ್ವಿಯಾಗಲು ಸಾಧ್ಯವಿಲ್ಲ. ಕಳ್ಳರು ತಮ್ಮ ಮೇಲೆ ಹಲ್ಲೆ ಮಾಡುವುದಿಲ್ಲ ಎಂಬ ಭರವಸೆಯು ಪ್ರಜೆಗಳಿಗೆ ಬಂದಾಗ ಅವರು ಬಹು ತೃಪ್ತಿಕರವಾಗಿ ಪ್ರವರ್ಧಮಾನಕ್ಕೆ ಬರುತ್ತಾರೆ. ಬಲಶಾಲಿಯಾದ ಸರ್ಕಾರವನ್ನು ಶರದೃತುವಿನ ಸುಡುವ ಸೂರ್ಯಪ್ರಕಾಶಕ್ಕೆ ಹೋಲಿಸುತ್ತಾರೆ.
ಇತರ ಕಳೆಗಿಡಗಳನ್ನು ಕಳ್ಳರ ರೀತಿಯ ಬೇಡದ ಜನರಿಗೆ ಹೋಲಿಸುತ್ತಾರೆ. ತಾವರೆ ಹೂವುಗಳನ್ನು ತೃಪ್ತಿಯಿಂದ ಬಾಳುವ ಪ್ರಜೆಗಳಿಗೆ ಹೋಲಿಸುತ್ತಾರೆ. ಶರತ್ಕಾಲದ ವರ್ಣನೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.